ಬಾಲಕಿ ಈಗಾಗಲೇ ಚಿಕಿತ್ಸೆ ಪಡಿತಾ ಇದ್ದು, ಇತ್ತ ಎಲ್ಲಿ ನಡೀತಲ್ಲ ಈ ಕುಕೃತ್ಯ, ಆ ದುಷ್ಟರು ನಡೆಸಿದಂತಹ ಕುಕೃತ್ಯದ ಸ್ಥಳವನ್ನು ಈಗ ಧ್ವಂಸಗೊಳಿಸಲಾಗಿದೆ. ಪದೇ ಪದೇ ಇಂತಹ ದುರುಳರ ಕುಕೃತ್ಯಗಳು ಮುಂದುವರಿತಾ ಇರೋದು ನಿಜಕ್ಕೂ ನೋವಿನ ಸಂಗತಿ. ಆ ಬಾಲಕಿ ಮೇಲೆ 5 ದಿನಗಳ ಕಾಲ ನಿರಂತರ ಅತ್ಯಾಚಾರ ಮಾಡಿದ್ರಲ್ಲ, ಆಕೆ ನೋವಿನಿಂದ ಚೀರಾಡುವಾಗ ಆಕೆಗೆ ಮದ್ಯ ಕುಡಿಸ್ತಿದ್ದಂತೆ. ಮದ್ಯ ಕುಡಿಸಿ ಆಕೆ ಮೌನವಾಗಿರುವಂತೆ ನೋಡ್ಕೊಳ್ತಾ ಇದ್ರು. ಆಕೆ ಮದ್ಯದ ನಶೆಯಲ್ಲಿದ್ದಾಗ ಅತ್ಯಾಚಾರ ಎಸಗ್ತಾ ಇದ್ರು. ಅಷ್ಟೇ ಅಲ್ಲ, ಪೊಲೀಸರೇ ಈ ನೀಚ ಕೃತ್ಯದಲ್ಲಿ ಭಾಗಿಯಾದ್ರ ಪೊಲೀಸರ ವಿರುದ್ಧವೂ ಕೂಡ ಬಾಲಕಿಯಿಂದ ಆರೋಪ. ಎಲ್ಲರೂ ಸಿಕ್ಬೀಳ್ತಾರೆ, ಪೊಲೀಸರು ಸಿಕ್ಬೀಳ್ತಾರೆ, ನನ್ನನ್ನ ಕೊಂದು ಹಾಕೋದಕ್ಕೆ ಅವರು ಪ್ರಯತ್ನಿಸಿದ್ರು ಹೀಗಂತ ಆಸ್ಪತ್ರೆ ಬಿಟ್ಟ ಮೇಲೆ ಕೂತು ಅಳುತ್ತಿರುವ ಬಾಲಕಿ ನಡೆದ ಘಟನೆಯನ್ನ ವಿವರಿಸಿದ್ದಾರೆ. ನೋಡಿ, ಎಲ್ಲಿ ನಡೀತಲ್ಲ ಆ ದುಷ್ಟ ಕೃತ್ಯ, ಆ ಜಾಗ ಧ್ವಂಸ ಮಾಡಿದ್ದಾರೆ. ಆಕ್ರೋಶಗೊಂಡಂತಹ ಅವರ ಕಡೆಯವರು ಮದ್ಯದ ನಶೆಯಲ್ಲಿನ ಮಾಡಿ ಬಾಲಕಿ ಮೇಲೆ 5 ದಿನಗಳ ಕಾಲ ನಿರಂತರವಾಗಿ ಅತ್ಯಾಚಾರವನ್ನು ನಡೆಸ್ತಾ ಇದ್ದು, ಜೊತೆಗೆ ಪೊಲೀಸರ ವಿರುದ್ಧವೂ ಕೂಡ ಬಾಲಕಿ ಆರೋಪಿಸಿದ್ದಾರೆ. 30 ಕಾಮುಕರಿಂದ ಈ 13 ವರ್ಷದ ಬಾಲಕಿಯ ಮೇಲೆ 5 ದಿನಗಳ ಕಾಲ ನಿರಂತರವಾಗಿ ಒಂದು ಹೋಟೆಲ್ನಲ್ಲಿ ಅತ್ಯಾಚಾರ ನಡೆದಿದೆ. ಹೋಟೆಲ್ ಮಾಲಕನಿಗೆ ಬಾಲಕಿಯನ್ನ ಮಾರಾಟ ಮಾಡಲಾಗಿದೆ. ಒಬ್ಬ ರಿಕ್ಷಾ ಚಾಲಕ ಈ ಬಾಲಕಿಯನ್ನ ಮಾರಾಟ ಮಾಡಿಬಿಟ್ಟ. ನಂತರ 10ಕ್ಕೂ ಹೆಚ್ಚು ಹೋಟೆಲ್ ಮಾಲೀಕರಿಂದ ಕುಕೃತ್ಯ ನಡೆದಿದೆ. ಹಲವು ಹೋಟೆಲ್ಗಳಲ್ಲಿ ಬಾಲಕಿ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ. ಹೀಗಾಗಿ ಈಗ ಹೋಟೆಲ್ ಮಾಲೀಕರು ಮತ್ತು ಮ್ಯಾನೇಜರ್ಗಳನ್ನ ಅರೆಸ್ಟ್ ಮಾಡಲಾಗಿದೆ. ಜೊತೆಗೆ ಬಾಲಕಿಯನ್ನ ಮಾರಿದಂತಹ ರಿಕ್ಷಾ ಚಾಲಕ ಕೂಡ ಅಂಧರಾಗಿದ್ದಾನೆ. ಎಂತ ಹೇಯ ಕೃತ್ಯ ನೋಡಿ. 13 ವರ್ಷದ ಪುಟ್ಟ ಬಾಲಕಿಯನ್ನ ಒಬ್ಬ ರಿಕ್ಷಾ ಚಾಲಕ ಹೋಟೆಲ್ ಮಾಲೀಕರಿಗೆ ಮಾರ್ಬಿಡ್ತಾನೆ. ನಂತರ ಬೇರೆ ಬೇರೆ ಹೋಟೆಲ್ಗಳಲ್ಲಿ ಆ ಬಾಲಕಿಯ ಮೇಲೆ ಅತ್ಯಾಚಾರ ಆಗಿದೆ. ಸುಮಾರು 30 ಕಾಮುಕರಿಂದ 5 ದಿನಗಳ ಕಾಲ ನಿರಂತರವಾಗಿ ಆಕೆಯ ಮೇಲೆ ಅತ್ಯಾಚಾರ ಆಗಿದ್ದು, ಈಗ ಯಾರೆಲ್ಲ ಈ ಕುಕೃತ್ಯವನ್ನು ಎಸಗಿದ್ದಾರೆ ಅವರ ಬಗ್ಗೆ ಆ ಬಾಲಕಿ ಬಾಯ್ಬಿಟ್ಟಿದ್ದಾಳೆ. ಎಲ್ರಿಗೂ ಶಿಕ್ಷೆಯಾಗಬೇಕು ಅಂತ ಆಗ್ರಹಿಸಿದ್ದಾಳೆ. ಜೊತೆಗೆ ಬಾಲಕಿ ಮೇಲೆ ಅತ್ಯಾಚಾರ ನಡೆದಂತಹ ಹೋಟೆಲ್ಗಳನ್ನು ಧ್ವಂಸ ಮಾಡಿದ್ದಾರೆ. ಆ ಕೃತ್ಯ ನಡೆದಂತಹ ಹೋಟೆಲ್ ಮೇಲೆ ಬುಲ್ಡೋಸರ್ ಪ್ರಯೋಗ. ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿರುವಂತಹ ಹೋಟೆಲ್ಗಳೆಲ್ಲವೂ ಕೂಡ ಧ್ವಂಸ. ಹೀನ ಕೃತ್ಯ ಎಸಗಿದ ಆ ದುಷ್ಟರ ಪೈಕಿ ಕೆಲವರನ್ನ ಅರೆಸ್ಟ್ ಮಾಡಲಾಗಿದೆ. ಅದರ ಜೊತೆಗೆ ಆ ಕೃತ್ಯ ನಡೆದಂತಹ ಜಾಗ ಕೂಡ ಈಗ ಧ್ವಂಸ, ಅಂದ್ರೆ ಆ ಹೋಟೆಲ್ಗಳನ್ನ ಧ್ವಂಸ ಮಾಡಲಾಗಿದೆ ಬುಲ್ಡೋಸರ್ ಪ್ರಯೋಗಿಸಿ. ಆಕ್ರೋಶ. 30 ದುಷ್ಟರು ಪುಟ್ಟ ಬಾಲಕಿಯ ಮೇಲೆ ಆಕೆಗೆ ಮದ್ಯ ಕುಡಿಸಿ ನಿರಂತರವಾಗಿ ಅತ್ಯಾಚಾರ ಎಸಗಿದ್ದಾರೆ. ಈ ಘಟನೆ ಕುರಿತಂತೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ಈಗ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಎಂತ ಹೀನ ಕೃತ್ಯ! ಒಬ್ಬ 13 ವರ್ಷದ ಬಾಲಕಿಯ ಮೇಲೆ ಈ ದುಷ್ಟರು ಈ ರೀತಿ ನಿರಂತರವಾಗಿ ಅತ್ಯಾಚಾರ ಎಸಗಿದ್ರು ಅಂತಂದ್ರೆ ಘಟನೆ ಏನು? ಈ ರಿಕ್ಷಾ ಚಾಲಕನಿಗೆ ಹೇಗೆ ಸಿಕ್ಕಿದ್ಲು? ಯಾವ ರೀತಿಲಿ ಆತ ಮಾರಾಟ ಮಾಡಿ ನಂತರ ಇಂತಹದೊಂದು ಪಾಪಿ ಕೃತ್ಯವನ್ನ ಎಸಗಿದ್ದಾರೆ ಅಂತ? ಪ್ರತಿಮಾ, ರಾಜಸ್ಥಾನದ ಶ್ರೀ ಗಂಗಾನಗರದಲ್ಲಿ ನಡೆದಿರತಕ್ಕಂಥ ಈ ಒಂದು ಪೈಶಾಚಿಕ ಕೃತ್ಯ. ಜೂನ್ 18ರಂದು ಬಾಲಕಿ ನಾಪತ್ತೆ ಆಗ್ತಾಳೆ. ಸ್ನೇಹಿತೆಯ ಮನೆಗೆ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಮನೆ ಬಿಟ್ಟು ಹೋಗಿರ್ತಾಳೆ. ಕಾರ್ಯಕ್ರಮವನ್ನು ಮುಗಿಸಿ ಮನೆಗೆ ಬರಬೇಕು ಅನ್ನುವಂಥ ಸಂದರ್ಭದಲ್ಲಿ ಆ ಬಾಲಕಿ ಆಟೋವನ್ನು ಹತ್ತುತ್ತಾಳೆ. ಆಟೋವನ್ನು ಹತ್ತಿದಾಗ ಆಟೋ ಚಾಲಕ ಆ ಬಾಲಕಿಯನ್ನ ಮನೆಗೆ ತಂದು ಬಿಡಬೇಕಾಗಿತ್ತು. ಆದರೆ ಆಕೆಯನ್ನ ಸೀದಾ ಹೋಟೆಲ್ಗೆ ತೆಗೆದುಕೊಂಡು ಹೋಗ್ತಾನೆ. ಹೋಟೆಲ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಬ್ಬ ಹೋಟೆಲ್ ಮಾಲೀಕನಿಗೆ ಈ ಬಾಲಕಿಯನ್ನ ಆಟೋ ಚಾಲಕ ಮಾರಾಟವನ್ನ ಮಾಡ್ತಾನೆ. ಅದು ಎಷ್ಟು ಹಣಕ್ಕೆ ಮಾರಾಟ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದ್ರೆ ರಾಂಬಾಬು ಅನ್ನುವಂಥ ಆಟೋ ಚಾಲಕ ಆ ಹೋಟೆಲ್ನ ಮಾಲೀಕನಿಗೆ ಮಾರಾಟವನ್ನ ಮಾಡ್ತಾನೆ. ಜೂನ್ 18ನೇ ತಾರೀಕು. ಜೂನ್ 23ನೇ ತಾರೀಕಿನವರೆಗೂ ಕೂಡ ಆ ಬಾಲಕಿಯ ಮೇಲೆ ನಿರಂತರವಾದ ಅತ್ಯಾಚಾರ ನಡೆಯುತ್ತೆ. ಆ ಬಾಲಕಿಗೆ ಕೇವಲ 13 ವರ್ಷ, 8ನೇ ತರಗತಿಯನ್ನ ಓದ್ತಿರ್ತಕ್ಕಂಥ ಬಾಲಕಿ. ನಿರಂತರವಾಗಿ 4-5 ದಿವಸಗಳ ಕಾಲ ಬೇರೆ ಬೇರೆ ಹೋಟೆಲ್ನಲ್ಲಿ ನಿರಂತರ ಅತ್ಯಾಚಾರ ನಡೆಯುತ್ತೆ. ಕೇವಲ ಒಬ್ಬನಿಂದ ಅತ್ಯಾಚಾರ ನಡೆಯಲ್ಲ, ಬೇರೆ ಬೇರೆ ಹೋಟೆಲ್ಗೆ ಆಕೆ ಆ ಬಾಲಕಿಯನ್ನ ಕರೆದುಕೊಂಡು ಹೋಗಿ ಸುಮಾರು 30 ಮಂದಿ ಅತ್ಯಾಚಾರ ಮಾಡಿದ್ದಾರೆ ನಿರಂತರವಾಗಿ ಅನ್ನುವಂಥದ್ದು ಗೊತ್ತಾಗುತ್ತೆ. ಆ ಬಾಲಕಿ ಕಿರ್ಚ್ಕೊಳ್ಳುವಂತಹ ಸಂದರ್ಭದಲ್ಲಿ ಆಕೆಗೆ ಮದ್ಯವನ್ನ ಕುಡಿಸಿ ಕಿರ್ಚ್ಕೊಳ್ಬಾರ್ದು, ಶಬ್ದ ಹೊರಗಡೆ ಬರಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಆಕೆಗೆ ನಿರಂತರವಾಗಿ ಮದ್ಯ ಸೇವನೆಯನ್ನು ಕೂಡ ಮಾಡಿಸಿ ಅತ್ಯಾಚಾರವನ್ನ
ಮಾಡಿರುವಂತಹದ್ದು. ಮತ್ತೆ ಆ ಬಾಲಕಿ ಈಗ ಸಂಪೂರ್ಣ ರೀತಿಯಾಗಿ ಅಸ್ವಸ್ಥಗೊಂಡಿರುವಂತಹದ್ದು. ಆಕೆಯನ್ನ ಈಗ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನು ಕೂಡ ಕೊಡಲಾಗ್ತಿದೆ. ಇಡೀ ದೇಶಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಿದೆ. ಅವರ ವಿರುದ್ಧ ಕಠಿಣ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶ ವ್ಯಕ್ತ ಆಗ್ತಿದ್ದಾಗೆ 23ನೇ ತಾರೀಕು SIT ಯನ್ನ ರಾಜಸ್ಥಾನ ಸರ್ಕಾರ ರಚನೆ ಮಾಡುತ್ತೆ. SIT ಯನ್ನ ರಚನೆ ಮಾಡಿ ಯಾರ್ಯಾರೆಲ್ಲ ಅತ್ಯಾಚಾರವನ್ನ ಮಾಡಿದ್ದಾರೆ ಆ ಆರೋಪಿಗಳನ್ನ ಹಿಡಿಯುವಂತ ಪ್ರಯತ್ನ ಆಗುತ್ತೆ. ಈಗ 14 ಮಂದಿ ಆರೋಪಿಗಳನ್ನ ಈಗ ಬಂಧಿಸಿರುವಂತಹದ್ದು. ಆಟೋ ಚಾಲಕ ಸೇರಿದ ಹಾಗೆ 14 ಮಂದಿ ಆರೋಪಿಗಳನ್ನ ಬಂಧಿಸಲಾಗಿದೆ. ಅವರ ಮೇಲೆ ಎಲ್ಲರ ಮೇಲೂ ಕೂಡ ಪೋಕ್ಸೋ ಕಾನೂನನ್ನ ದಾಖಲು ಮಾಡಲಾಗಿದೆ. ಅವರ ಮೇಲೆ ದೂರನ್ನ ದಾಖಲಿಸಿಕೊಂಡು ಈಗ ವಿಚಾರಣೆಯನ್ನ ಮಾಡ್ತಿರುವಂತಹದ್ದು. ಇನ್ನುಳಿದಂತವರು ಪರಾರಿ ಆಗಿರುವಂತಹದ್ದು. ಅವರ ಹುಡುಕುವಂತಹ ಪ್ರಯತ್ನವನ್ನ ಈಗ SIT ಮಾಡ್ತಿದೆ. ಇಡೀ ರಾಜಸ್ಥಾನದಂತ ಆಕ್ರೋಶ ವ್ಯಕ್ತ ಆಗ್ತಿದೆ. ಆ ಬಾಲಕಿ ಹೇಳ್ತಾ ಇರುವಂತಹದ್ದು ಇದಕ್ಕೆ ಪೊಲೀಸರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಪೊಲೀಸರು ಕೂಡ ದೂರನ್ನ ತೆಗೆದುಕೊಳ್ಳಲಿಕ್ಕೆ ಹಿಂದೇಟನ್ನ ಹಾಕಿದ್ರು. ಪೊಲೀಸ್ ವ್ಯವಸ್ಥೆ ಕೂಡ ಇದಕ್ಕೆ ಬೆಂಬಲವಾಗಿ ನಿಂತಿದೆ ಅನ್ನುವಂತ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಮತ್ತೆ ಎಲ್ರಿಗೂ ಕೂಡ ಶಿಕ್ಷೆ ಆಗ್ಬೇಕು ಅನ್ನುವಂತದನ್ನ ಆಸ್ಪತ್ರೆಯ ಬೆಡ್ ಮೇಲೆ ಮಲಗಿ ಆ ಒಂದು ಬಾಲಕಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂತಹದ್ದು. ಯಾವಾಗ ಜನರು ಆಕ್ರೋಶ ಜಾಸ್ತಿ ಆಯ್ತು ಆಗ ಯಾವ್ಯಾವ ಹೋಟೆಲ್ಗಳಲ್ಲಿ ಆ ಬಾಲಕಿಯ ಮೇಲೆ ಅತ್ಯಾಚಾರವನ್ನ ಎಸಗಲಾಯ್ತು ಆ ಹೋಟೆಲ್ ಮಾಲೀಕರಿಗೆ ಬಿಸಿ ತಟ್ಟಿರುವಂತಹದ್ದು. ಎಲ್ಲಾ ಹೋಟೆಲ್ಗಳನ್ನ ಬುಲ್ಡೋಜರ್ ಬಳಸಿ ನೆಲಸಮವನ್ನ ಮಾಡಿರುವಂತಹದ್ದು. ಇನ್ನಷ್ಟು ಆರೋಪಿಗಳು ಯಾರಿದ್ದಾರೆ ಅವರನ್ನ ಹುಡುಕುವಂತ ಕೆಲಸವನ್ನ ಈಗ SIT ಮಾಡ್ತಾ ಇದೆ. ಇಡೀ ದೇಶದ ಗಮನವನ್ನ ಈ ಒಂದು ಪ್ರಕರಣ ಗೊತ್ತಾಗ್ತಾ ಇರುವಂತಹದ್ದು. ಆಕ್ರೋಶ ಹೆಚ್ಚಾಗ್ತಾ ಇದೆ. ಹಾಗಾಗಿ ಅವರ ವಿರುದ್ಧ ಆದಷ್ಟು ಬೇಗ ಕ್ರಮ ಆಗಬೇಕು ಮತ್ತೆ ಇನ್ನುಳಿದಂತಹ ಆರೋಪಿಗಳ ಬೇಗ ಬಂಧಿಸಬೇಕು ಅನ್ನುವಂತ ಆಕ್ರೋಶ ಹೆಚ್ಚಾಗ್ತದೆ. ಹಾಗಾಗಿ SIT ಪೊಲೀಸರೀಗ ಇಡೀ ರಾಜಸ್ಥಾನದಾದ್ಯಂತ ಬೇರೆ ಬೇರೆ ರಾಜ್ಯಕ್ಕೂ ಕೂಡ ಅವರು ಆರೋಪಿಗಳು ಹೋಗಿರುವಂತಹ ಸಾಧ್ಯತೆ ಇದೆ. ಹಾಗಾಗಿ ಅವರನ್ನ ಹುಡುಕುವಂತ ಪ್ರಯತ್ನವನ್ನ ಈಗ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಪ್ರತಿಮಾ, ಎಸ್, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ.